ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಟ ಘಟ ಘತಾಂಡವಂ ಪಮನ್ನವೇ ಪದಚ್ಚರೆ. ಜಟ ಘಟ ಘತಾಂಡವಂ ಪಮನ್ನವೇ ಪದಚ್ಚರೆ. ವಿಲೋಲ ನೀತಿ ವಲ್ಲಮೆ ವಿರಾಜಮಾನ ಮುತ್ತಣೆ. ವಿಲೋಲ ನೀತಿ ವಲ್ಲಮೆ ವಿರಾಜಮಾನ ಮುತ್ತಣೆ. ಘಟತ್ 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 ಜಲಲ್ಲಲಾಡ್ ಪಟ್ಟಪಾವಕೆ. ಘಟತ್ 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 ಜಲಲ್ಲಲಾಟ ಪಟ್ಟಪಾವಕೆ. ತ್ರಿಶೂಲ ಚಂದ್ರಶೇಖರೆ ಪ್ರತಿಕ್ ಪ್ರತಿಕ್ಷಣಂ ಮಮಂ. ತ್ರಿಶೂಲ ಚಂದ್ರಶೇಖರೆ ಪ್ರತಿಕ್ ಪ್ರತಿಕ್ಷಣಂ ಮಮ. ಜಯಧ್ವಜ ಪ್ರಣೀತಮಂ ಪ್ರಮದ್ಭುಜಂಗ ಮದ್ಭುರಂ. ಜಯಧ್ವಜ ಪ್ರಣೀತಮಂ ಪ್ರಮದ್ಭುಜಂಗ ಮದ್ಭುರ. ದಗದ್ ದಗದ್ ದಿಮಿತ್ತ ಮತ್ಕರಾಳ ಪಾಲವಣ್ಯಮಂ. ದಗದ್ ದಗದ್ ದಿಮಿತ್ತ ಮತ್ಕರಾಳ ಪಾಲವಣ್ಯಮ. ಧಿಮಿಂಗ್ 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 ಬಲಂ ಮೃಡಂಗ ನೂಡ ಮಂಗಳ. ಧಿಮಿಂಗ್ 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 ಬಲಂ ಮೃದಂಗ ದೂಂಡ ಮಂಗಳ. ಪ್ರವಿಕ್ರಮ ಪ್ರವರ್ತಿತ ಪ್ರವಿಕ್ರಮ ಪ್ರವರ್ತಿತ ಪ್ರಚಂಡ ತಾಂಡವ. ಭೀಮಸೇನ ಭೀಮಸೇನನ ಕಾಪಾಡು. ಸುಬುದ್ಧಿ, ನೀನು ದೈವ ಭಕ್ತಿಯುಳ್ಳ ನಿನ್ನ ಬಾಳಿಗೆ ಕಂಟಕರಾದವರು ಯಾರು? ಧೈರ್ಯವಾಗಿ ಹೇಳು. ಪಡೆದು ಕಡಿದರು ಪಡೆದು ಕಡಿದರು ಬೆಲೆಯಿಂದ ಹದ ಮರ ಮರವನ್ನು ಮರುವೆನು. ಬೆಲೆಯಿಂದ ಹದ ಮರ ಮರವನ್ನು ಮರುವೆನು. ಪಡೆದು ಕಡಿದರು ನೊಕ್ಕುತಮಿ ಕಡೆಯೋದ ರಾಜ್ಯಗೆ ಬರುತ್ತದೆ ಕಾಯದ. ನೊಕ್ಕುತಮಿ ಕಡೆಯೋದ ರಾಜ್ಯಗೆ ಬರುತ್ತದೆ ಕಾಯದ. ನೊಕ್ಕುತ ತಗ್ಗದ ಬಗ್ಗದ ನಗುವೆ ನಗುಧೆ ಬಗ್ಗಧೆ ಬಗ್ಗಧೆ ನಗುಧೆ. ನಕ್ಕುತ ತಗ್ಗದ ಬಗ್ಗದ ನಗುವ ಪಡ ಪಡೆದು ಕಳೆದಿರುವೆ ನಾವು. ಬೆಲೆಯಿಂದ ಹದ ಮರ ಮರವನ್ನು ಮುರಿವೆನು. ಪಡ ಪಡೆದು ಕಳೆದಿರುವನು. ಸಮಾಧಿ, ನಿನಗಾರಿನ ಆಪತ್ತು ಅವರ ಆರಂಭವನ್ನು ತೋರಿಸು. ತಡ ಮೇಲೆ ಅವರ ಒಟ್ಟರೆಸಿ ಗಲೆನ ಮೆಚ್ಚಿಕೊಳ್ಳುವನು. ಭೀಮಸೇನ ಭಯ ಆಗುತ್ತಿರುವುದು. ಭೀಮಸೇನ ಭಯವೇಕೆ ಸುಬುದ್ಧಿ, ಭಯವೇಕೆ? ಧೈರ್ಯವಾಗಿ ಹೇಳು. ಹೇಳಲೆ. ಶ್ರೀಕೃಷ್ಣ ಪರಮಾತ್ಮ ಪಾದ ಸತ್ಯವಾಗಿ ನಡೆಸಿಕೊಡುತ್ತೆ ಅಂತ ಭಾಷೆ ಕೊಟ್ಟ ಹೇಳುವೆನು. ಅರಸುರ ದಿಕ್ಪಾಲಕರೊಂದಾಗಿ ಬರಲಿ. ಅರಸುರ ದಿಕ್ಪಾಲಕರೊಂದಾಗಿ ಬರಲಿ. ಅಡಿಗಳಿಗೂ ಬಿಡದೆ ಕಾಯೆ ನಿನ್ನ ಕಾಲಯ ಮನೆ ಕೆರೆದು ಕದನಕ್ಕೆ ಬರಲಿ. ಕಾಲಯ ಮನೆ ಕೆರೆದು ಕದನಕ್ಕೆ ಬರಲಿ. ಬಿಡದ ರಕ್ಷಿವೆ ನಿನ್ನ ಶ್ರೀ ಕೃಷ್ಣ ಪಾದದಾಣೆ. ಸುಬುದ್ಧಿ, ಶ್ರೀಕೃಷ್ಣನ ಪಾದದಾಣೆ ನಡೆಸಿಕೊಡವನು ಯಾರು ಹೇಳು. ಹೇಳಲೆ. ಭೀಮಸೇನ, ಈ ತುರ್ಗನಲ್ಲಿ ಬಂದು ನಾನು ರೋಗ ನಿವಾರಣೆ ಆಯಿತು. ಇದನ್ನಿಟ್ಟುಕೊಂಡು ನಿಮ್ಮೇಲಾಗಿದ್ದರೆ ಕೆಲವರು ಈ ತುರ್ಗವನ್ನು ಕೊಡು, ಇಲ್ಲಿದ್ದಕ್ಕೆ ಬಾಂದು ಅದು ಬೆದರಿಸುತ್ತಿರುವರು. ಯಾರವರು? ಅದೇ ಈ ಕುದುರೆ ಭವಿಸಿದವರು. ಅವರು ಯಾರು? ಹೇಳಿದ ಭೀಮಸೇನ, ಈ ತುರ್ಗವನ್ನು ಭವಿಸಿದರು ಅಂತ. ಅವರನ್ನೇ ಕೇಳುತ್ತಿರುವುದು ಯಾರವರು? ಈ ತುರ್ಗವನ್ನು
ಏನನ್ನು ಆಸೆ ಪಟ್ಟವರು? ಸುಬುದ್ಧಿ, ಸುಮ್ಮನೆ ಸುತ್ತಿ ಬಳಸಿ ಮಾತನಾಡಿ ನನ್ನನ್ನು ಕೆರಳಿಸಬೇಡ. ಅವರ್ಯಾರೆಂಬುದನ್ನು ಬಗಳು. ಹೇಳಲೆ ಹೇಳಲೆ. ಶ್ರೀಕೃಷ್ಣನ ಮೇಲೆ ಆಣೆ ಮಾಡಲಿಲ್ಲವೇ? ಇನ್ನೇಕೆ ಹನುಮಾನ? ಅವರು ಶ್ರೀಕೃಷ್ಣ ಬಲರಾಮರು. ಸುಬುದ್ಧಿ, ಏನ ನುಡಿಯ ನುಡಿದೆ ಮೂಡನ, ಏನ ನುಡಿಯ ನುಡಿದೆ, ಮೂಡನ ಏನ ನುಡಿಯ ನುಡಿದೆ. ಮೋಸದೆ ಮೋಸಯ ಪಡೆದ ಎನ್ನಳು ಕಾಸೆ ಪಡೆದ ಕಾಸುತ್ತಾನೆ. ಮೋಸದೆ ಮೋಸಯ ಪಡೆದ ಎನ್ನಳು ಕಾಸೆ ಪಡೆದ ಕಾಸುತ್ತಾನೆ. ಮೂಡನ ಏನ ನುಡಿಯ ನುಡಿದೆ. ವಾಸುದೇವನಲ್ಲಿ ಭೈರವನ್ನು ಎಣಿಸೆ, ವಾಸುದೇವನಲ್ಲಿ ಭೈರವನ್ನು ಎಣಿಸಿ, ಹೇಳುವರೇನೋ ಮೂಡಿಗಳಗದೆ ಕೇಳಿಗಳಂತೇನೋ ಗಣತಿ, ಹಾಡುವರೇನೋ ರೂಢಿಗಳಗದೆ ಕೇಳಿಗಳಂತೇನೋ ಜಗತಿ. ಏನ ನುಡಿಯ ನುಡಿದೆ ಮೂಡನ, ಏನ ನುಡಿಯ ನುಡಿದೆ, ಏನ ನುಡಿಯ ನುಡಿದೆ ಮೂಡನ, ಏನ ನುಡಿಯ ನುಡಿದೆ. ಅವಧಿ ಮೋಸದಿಂದ ಭಾಷೆಯನ್ನು ಪಡೆದು ನಮ್ಮ ಹತ್ತು ಬಂಧುಗಳಾದ ಶ್ರೀಕೃಷ್ಣ ಬಲರಾಮರು ಎದುರಾಗುವಂತೆ ಮಾಡಿದೆಯಾ? ಯಾರು ಯಾರಿಗೆ ನೀವು ಉಪಾಯವನ್ನು ಹೇಳಿಕೊಟ್ಟರು? ಬಲರು. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆನು. ಶುಭಮಸ್ತು ಶುಭಮಸ್ತು ಭೀಮಸೇನ. ಏನೀ ರೌದ್ರಾವೇಶ? ಸುಬುದ್ಧಿ ಇವನೇಕೆ ಹೀಗೆ ಗಡಗಡ ನಡುತ್ತಿರುವನು? ಪೂಜ್ಯರೇ, ಯಾವುದು ಹರ್ಷವಂತೆ ಅದನ್ನು ರಕ್ಷಿಸಬೇಕಂತೆ. ಅದಕ್ಕಾಗಿ ಶ್ರೀಕೃಷ್ಣನ ಮಾಲಾನೆನಿಸಿದ್ದಾನೆ. ನಾರಾಯಣ ನಾರಾಯಣ. ಯಾವ ಅಶ್ವ? ಏನು ಕತೆ? ಏನೆಯಾ ಸುಬುದ್ಧಿ? ಈ ವರ್ಷ ಪೂಜ್ಯರೇ, ಈ ಅಶ್ವವೇ? ಈ ಅಶ್ವನ ರಕ್ಷಿಸಲಂತಹ ವಿಶೇಷವೇನೆಯ? ಈ ವರ್ಷ ಬಂದ ಮೇಲೆ ನನ್ನ ರೋಗ ನಿವಾರಣೆ ಆಯ್ತು ಪೂಜ್ಯರೇ. ಓಹೋ, ಅದಕ್ಕಾಗಿ ನೀನು ಈ ಉಪಾಯವನ್ನು ಹುಡುಕಿದೆಯೋ? ಕೇಳಿ ಪೂಜ್ಯರೇ, ಕೇಳಿ. ಯಾರು ಈ ಉಪಾಯವನ್ನು ಹೇಳಿಕೊಟ್ಟರೆಂದು? ಯಾರಪ್ಪ ಯಾರಪ್ಪ ನಿನಗೆ ಈ ಉಪಾಯವನ್ನು ಹೇಳಿಕೊಟ್ಟವರು? ನೀ ಬುದ್ಧಿ ಹೆಸರು ಸುಬುದ್ಧಿ ಅವರದ್ದು ಸ್ವಲ್ಪ ಬುದ್ಧಿ ಇಲ್ಲ. ನನ್ನ ಮನಸ್ಸಿಗೆ ಒಳಗಿದ್ದೇಳೆಯ ಭೀಮಸೇನ. ಭೀಮಸೇನ, ನನ್ನ ಮನಸ್ಸಿಗೆ ಒಳೆದು ನೀನು ಮರೆ ಬಿದ್ದಿರುವನು, ನನ್ನನ್ನು ನನ್ನ ತುರ್ಗವನ್ನು ಕಾಪಾಡು. ಭೀಮಸೇನ, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಆಣೆ ಇಟ್ಟಾಯಿತು. ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿದ್ದರೆ ಪಾಂಡವರು ಸತ್ಯವಂತರೆಂಬ ಹೆಸರು ಅಳಿಸಿ ಹೋಗುವುದು. ದಾಯಾದಿಗಳು ಆಡಿಕೊಳ್ಳುವರು. ಲೋಕಲೆಕ್ಕವೆಲ್ಲ ಗಹಿಸಿನಗುವುದು. ಯೋಚಿಸಿ ನೋಡಯ್ಯ. ಈ ಪ್ರಚಂಡ ಭೀಮನ ಪರಾಕ್ರಮವನ್ನು ಅರಿಯಂತೆ ಮಾತನಾಡುತ್ತಿರುವ ಯಾರಿಗೂ ದುರ್ಗವನ್ನು ಕೊಡುವುದಿಲ್ಲ. ಒಂದು ವೇಳೆ ಶ್ರೀಕೃಷ್ಣನೇ ಬಂದು ತುರುಗನ್ನು ಕೇಳಿದರೆ ಏನು ಮಾಡಿವೆ? ಕೊಡನು ಅಯವಿದನೋ ಮೃಡನಾದ ಕೃಷ್ಣಗೆ, ಕೊಡನು ಅಯವಿದನೋ. ಕೊಡನು ಅಯವಿದನೋ ಮೃಡನಾದ ಕೃಷ್ಣಗೆ, ಕೊಡನು ಅಯವಿದನೋ. ಹೊಟ್ಟ ಮೋಸಯ ತಪ್ಪಲಾರ, ಕೆಟ್ಟ ಯೋಚನೆ ಮಾಡಲಾರನು. ಹೊಟ್ಟ ಮೋಸಯ ತಪ್ಪಲಾರ, ಕೆಟ್ಟ ಯೋಚನೆ ಮಾಡಲಾರ. ಕೆಟ್ಟತನವನ್ನು ಕೆಟ್ಟತನಕ್ಕೆ ಕಟ್ಟಿ ಕೊಟ್ಟವೆ ಅಗಮರನ್ನು. ಕೆಟ್ಟತನದಲ್ಲಿ ದಟ್ಟವರದಿ ಕಟ್ಟಿ ಕೊಟ್ಟವೆ ಅಗಮರನ್ನು. ಕೊಡನು ಅಯವಿದನು ಮೃಡನಾಡ ಕೃಷ್ಣಗೆ, ಕೊಡನು ಅಯವಿದನು. ಅಲಿವಿಲಾಲಿ ಮುಖದ ಕಾಂತಿ ಚಲುವ ಬೀರುದ ನಲಿವ ನಾಟ್ಯದೆ. ಅಲಿವಲಿ ಚಲುವ ಬೀರುದ ನಲಿವ ನಾಟ್ಯದೆ. ತಳದು ಮೋದ ಸಲಹುವೆನು ನಾ, ತಳದು ಮೋದವ ಸಲಹುವೆನು.
ನಡುಹಲಾರೆನು ಮಾಧವನಿಗೆ ಕೊಡನು ಅಯವಿದನು ಮೃಡನಾಣ ಕೃಷ್ಣಗೆ ಕೊಡನು ಅಯವಿದನು ಭೀಮಸೇನ ಕೊಟ್ಟ ಮಾತನ್ನು ತಪ್ಪಲಾರನು ತುರುಗವನು ರಕ್ಷಿಸುವನು ಫಲ ಫಲ ಭೀಮಸೇನ ಸುಬುದ್ಧರಾಜ ಭೀಮಸೇನನು ಮಾಡಿದ ಶಪಥವನ್ನು ಕಾಪಾಡಿಕೊಳ್ಳುವನು ನಿನಗೆ ಇನ್ನೇನು ಭಯವಿಲ್ಲ ನಾನೇನು ಬರುತ್ತೇನೆ ನಾರಾಯಣ ನಾಶವಾದ ಪೂಜ್ಯರೇ ದೇವ ದೇವ ನಾರಾಯಣ ಪರಂಧಾಮ ಪರಮ ಮಗಳಲಳವೆ ಪಾರಿಜಾತನೆ ದೇವ ನಾರಾಯಣ ಪರಂಧಾಮ ಪರಮ ನಾರಾಯಣ ನಾರಾಯಣ सकल भुवन संचालक अखिल धनुज संहारक नारायण सकल भुवन संचालक अखिल धनुज संहारक जल्लियंतो अवतरिसे नारायण जल्लियंतो अवतरिसे ಅವನ ಕನೆಗೈವುದು ಎಲ್ಲಿಯಂತೋ ಅವತರಿಸಿ ಅವನ ಕನೆಗೈವುದು ದೇವ ದೇವ ನಾರಾಯಣ ಪರ ರಾಮ ಪರಮಾತ್ಮ ಮನೇಲೆ ಮೊಗಳಲಳವೆ वघललघने भक्त पारिजातने देव देव नारायण पर राम परमात्मा ನಾರಾಯಣ ನಾರಾಯಣ ಭೀಮಸೇನನು ಶ್ರೀಕೃಷ್ಣ ಪರಮಾತ್ಮನ ಪಾದ ಮೇಲೆ ಆಣೆ ಇಟ್ಟು ಸುಬುದ್ಧಿ ಮತ್ತು ತುರುಗವನ್ನು ರಕ್ಷಿಸುವಂತೆ ಮಾಡಿದಾಯಿತು. ಇನ್ನಾನು ಕೃಷ್ಣ ಬಲರಾಮರ ಬಳಿಗೆ ಹೋಗಿ ಈ ವಿಷಯ ತಿಳಿಸಿ ಮುಂದಿನ ನಾಟಕಕ್ಕೆ ಹಣಿಗೊಳಿಸಬೇನು. ನಾರಾಯಣ ನಾರಾಯಣ. ಏನದು ಜನ ಪರಿಪಾಲ ನಾರಾಯಣ. ಏನದು ಜನ ಪರಿಪಾಲ ಮುನಿ ಸಂನುತ ಗುಣ ಜಾಲ ಜನ ಪರಿಪಾಲ ಮುನಿ ಸಂನುತ ಗುಣ ಜಾಲ ಹರಿಯಲಾಭ ಮಹಿಮೆ ತಾರೆ ಹರಿಯಲಾಭ ಮಹಿಮೆ ತಾರೆ ಸ್ವರತಿಯೊಳಗಿರುವೆಯೋ ಹರಿಯಲಾಭ ಮಹಿಮೆ ತಾರೆ ಸ್ವರತಿಯೊಳಗಿರುವೆಯೋ ದೇವ 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 ಹರಿಯಲಾಭ ಮಹಿಮೆ ತಾರೆ ಹರಿಯಲಾಭ ಮಹಿಮೆ ತಾರೆ ಹರಿಯಲಾಭ ಮಹಿಮೆ ತಾರೆ ಹರಿಯಲಾಭ ಮಹಿಮೆ ತಾರೆ ಸ್ವರತಿಯೊಳಗಿರುವೆಯೋ
ನಾರಾಯಣ ಪರಮ ಪರಮ ನಾರಾಯಣ ನಾರಾಯಣ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನೀ ಕರುಣಾನಿಧಿ ಮಾಧವ ಭಕ್ತರ ಪೊರೆ ಬಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆ ಬಾ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನೀ ಕರುಣಾನಿಧಿ ಮಾಧವ ಕಂಜಗಳ ದಾಸ ಮನ ಮೋಹನ ಕಂಜಗಳ ದಾಸ ಮನ ಮೋಹನ ಕಾರುಣ್ಯ ಗುಣಶೀಲ ನವ ಮೋಹನ ಕಂಜಗಳ ದಾಸ ಮನ ಮೋಹನ ಕಾರುಣ್ಯ ಗುಣಶೀಲ ನವ ಮೋಹನ ಕಂಜಗಳ ದಾಸ ಮನ ಮೋಹನ ಕಾರುಣ್ಯ ಗುಣಶೀಲ ನವ ಮೋಹನ ಕನಕನಾದಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನೀ ಕರುಣಾನಿಧಿ ಮಾಧವ 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 ಶ್ರೀಕೃಷ್ಣ ಬಲರಾಮರಿಗೆ ವಂದಿಸುವೆನು. ಸಾತ್ಯಕಿ ನಿನಗೆ ಮಂಗಳವಾಗಲಿ. ಸಾತ್ಯಕಿ, ಹೋದ ಕಾರ್ಯವೇನಾಯಿತು? ಆ ಸುಬುದ್ಧಿಯು ಸಂತೋಷದಿಂದ ನಾವು ತುರುಗನ್ನು ಕಳಿಸಿಕೊಟ್ಟಿರುವನೇ. ನೀವು ಕೊಟ್ಟ ಆ ಪತ್ರವನ್ನು ಆ ಸುಬುದ್ಧಿರಾಜನಿಗೆ ಕೊಟ್ಟೆನು. ಆದರೆ ಆತನು ಹಲವು ಕಾಲದಿಂದ ಬಾಧಿಸುತ್ತಿದ್ದ ರೋಗ ರುಜಿನಗಳು ಮಾಯವಾಗಿ ಆತನ ರಾಜ್ಯವು ಸಂಪತ್ಭರಿತವಾಗಿರುವುದಂತೆ. ಆದುದರಿಂದ ಯುದ್ಧವಾದರೂ ಸರಿ ಆ ತುರುಗವನ್ನು ಮಾತ್ರ ಕೊಡುವುದಿಲ್ಲ ಎಂದು ಹೇಳಿ ಕಳಿಸಿದನು. ಆ ಸುಬುದ್ಧಿಗೆ ಅಷ್ಟು ಸತ್ಯ ಸಾರಿದುರುಳನು ಈ ಪರಿಗೈದಿರನೆ ಸಾರಿದುರುಳನು ಈ ಪರಿಗೈದಿರನೆ ಬಯಸಿದ ನಾನು ಬಳಿದ ತುರದ ಬಯಸಿದ ನಾನು ಬಳಿದ ತುರ ಕೂಳನನ್ನಳು ಎದುರಾಗಿರನೆ ಕೂಳನನ್ನಳು ಎದುರಾಗಿ ಸಾರಿದುರುಳನು ಈ ಪರಿಗೈದಿರನೆ. ಕೃಷ್ಣ, ದಾನವಿಲ್ಲದ ಆ ಸುಬುದ್ಧಿಯು ಇನ್ನ ಗಾಢ್ಯವಾಗಲಿಹನೆ ದಾನವಿಲ್ಲದ ಆ ಸುಬುದ್ಧಿಯು ಇನ್ನ ಗಾಢ್ಯವಾಗಲಿಹನೆ ಮುದದೆ ಮನದಳು ಮದಿಸಿ ನೀರ್ಚನು ಉದಾಸೀನವ ತೋರಿಹನೆ ಮುದದಿ ಮನದಳು ಮದಿಸಿ ನೀಚನು ಉದಾಸೀನವ ತೋರಿಹನೆ ಕಡುಕನವನ ಕಡು ಜವದಿ ಬಿಡುಗು ಎಲ್ಲಾಯಿತು ಒಡವನು
ಬಗೆದು ಕಡುತನವನ್ನ ಕಡುತವದಿ ಬಿಡುದು ಒಳಲೊಗ ಬಗೆದು ಕಡುತನವನ್ನ ಕಡುತವದಿ ಬಿಡುದು ಎನ್ನಲಾಯ್ತದಿ ಒಡಲೊಗ ಬಗೆದು ದುಷ್ಟರ ನಷ್ಟವ ಕೈಯದೆ ಬಿಡಲು ದುಷ್ಟರ ನಷ್ಟವ ಕೈಯದೆ ಬಿಡಲು ಸಾರಿದುರುಳಲು ಈ ಪರಿಗೈತಿಯನು ಬಯಸಿರ ನಾನು ಬಳಿರ ತುರಗ ಬಯಸಿರ ನಾನು ಬಳಿರ ತುರಗ ಕೂಳನೆನ್ನಳು ಎದುರಾಡಿಹನೆ ಕೂಳನೆನ್ನಳು ಎದುರಾಡಿ ಸಾರಿದುರುಳಲು ಸಾರಿದುರುಳು ಸಾರಿದುರುಳು ಈ ಪರಿಗೈತಿಯನು ನಮ್ಮ ಬಲೆಯವನ್ನೆರಿಯದೆ ಆ ಕುನ್ನಿ ಸುಬುದ್ಧಿಯು ಅಷ್ಟವನ್ನು ಕೊಡಲವೆಂದು ವೈರತ್ತು ಸಾಧಿಸದೆ ಅವನನ್ನೀಗಲೇ ಈ ಅಲಾಯದಿಂದ ಭೂಗತ ಮಾಡಿಬಿಡುವೆನು. ಅಣ್ಣ ಶಾಂತನಾಗು. ನಾರಾಯಣ ನಾರಾಯಣ ಶರದೆ ಬಂಧನ ಸತ ಸಂಕಂದನ ನಾರಾಯಣ ಶರದೆ ಬಂಧನ ಸತ ಸಂಕಂದನ ಶರದೆ ಬಂಧನ ಸತ ಸಂಕಂದನ ತಾರಗೆಯ ದೇಯ ಮೌನೆ ತಾರಗೆಯ ದೇಯ ಮೌನೆ ತಾರಗೆಯ ದೇಯ ಮೌನೆ ತಾರಗೆಯ ದೇಯ ಮೌನೆ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ಪ್ರಭದೆ ಸುಖದ ನಾರಾಯಣ ನಾರಾಯಣ ಮಾಮವ ಮರಕಟ ಮುನಿ ನಿಬಾದೆ ಮಾಮವ ಮರಕಟ ಮಣಿ ನಿಬಾದೆ ಜನ ಪಾಲ ಭೀಮ ಪರಾಕ್ರಮೆ ಭೀಮ ಪರಾಜಿತ ನಾರಾಯಣ ನಾರಾಯಣ ಭೀಮ ಪರಾಕ್ರಮೆ ಭೀಮ ಪರಾಜಿತ ಭೀಮ ಪರಾಕ್ರಮೆ ಭೀಮ ಪರಾಜಿತ ತಾಮಸ ರಾಜ ಸಮಾನವಿ ದೂರ ತಾಮಸ ರಾಜ ಸಮಾನವಿ ದೂರ ತಾಮಸ ರಾಜಸ ಮಾನವಿ 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 ದೂರ ಶಂಕರಾಜೇ ಸೋಮನ ನಿರ್ಮಲ ರೂಪ ನಿರ್ಜಿತ ಮುನಿ ಶಾಪ ರವದೆ ಸೋಗದ ನಾರಾಯಣ ನಾರಾಯಣ ಪೂಜ್ಯರಿಗೆ ವಂದಿಸು. ಶುಭಮಸ್ತು ಶುಭಮಸ್ತು. ಕೃಷ್ಣ ಏಕೆ ಮುಂದಿರುವೆ? ಬಲಭದ್ರನೇಕೆ ಕೋಪದಿಂದ ಕೆಂಡವಾದದೆ ಕಾಣುತ್ತಾನೆ. ಆ ನೀಚ ಕುನ್ನಿಸು ಬುದ್ಧಿಯು ಅಶ್ವವನ್ನು ಕೊಡದೆ ಸಾತ್ಯಕಿಯನ್ನು ಅಪಮಾನ ಮಾಡಿ ಕಳಿಸಿದವನೇ, ಅವನಿಗೆ ಎಷ್ಟು ಸೊಕ್ಕು! ಹಾಗಾದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ
ಆ ತುರುಗವನ್ನು ಮರೆತು ಬಿಡುವುದೇ ಕ್ಷೇಮ. ಪೂಜ್ಯರೇ, ಸುಮ್ಮನಿದ್ದ ನಮ್ಮ ಅಣ್ಣನನ್ನು ಕುದುರೆಯ ಹುಚ್ಚನ್ನು ಹತ್ತಿಸಿದ್ದೀರಿ. ಈಗ ಮರೆಯುವುದು ಹೇಗೆ? ಹೌದು, ಹೇಳಿದ್ದೆ ಅದು ಆಗ. ಈಗ ಅದು ಸಾಮರ್ಥ್ಯಶಾಲಿಗಳ ವಶದಲ್ಲಿದೆ. ಯಾರವರು ಸಮರ್ಥಶಾಲಿಗಳು? ಯಾರಾದರೇನು, ಕೃತ ಕಂಠಶೋಷಣೆಯಿಂದ ಶ್ರಮ ಪಡುವುದರಿಂದ ಏನು ತೊಂದರೆ ಇಲ್ಲ. ಒಂದು ವೇಳೆ ಬಲರಾಮ ಬಲಹೀನ, ಮಾತಿನ ಮಲ್ಲ, ಪಡೆದನ್ನು ಬಯಸಿದನ್ನು ಪಡೆಲಾರದೆ ಹೋದನಲ್ಲ ಎಂದು ಜನರು ಆಡಿಕೊಳ್ಳಬಹುದು. ಯಾರು ನಿನ್ನ ಮುಂದೆ ಆಡಿಕೊಳ್ಳುವುದಿಲ್ಲವಲ್ಲ, ನಿನ್ನ ಬೆನ್ನಿಂದ ತಾನೇ ಆಡಿಕೊಳ್ಳುವುದು. ಏನು ಕೆಲಸವನ್ನೆಂದೇ ಸುಮ್ಮನಿದ್ದರಾಯಿತು. ಏನಂದ್ರಿ ಪೂಜ್ಯರೇ? ಏನಿಲ್ಲ, ಒಬ್ಬ ಸಾಮಂತರಾದ ತನ್ನ ಅಂಕೆಯಲ್ಲಿಟ್ಟುಕೊಳ್ಳಲಾರದೆ ಹೋದೆಯಲ್ಲ ಎಂದನಷ್ಟೇ. ಪೂಜ್ಯರೇ, ನನ್ನನ್ನು ರೊಚ್ಚಿಗೆ ಬೀಸಬೇಡಿ. ಶಾಂತಿ ಶಾಂತಿ, ಬಲವಂತ ದೇವ ಶಾಂತಿ. ಯಾರು ಈ ಬಲರಾಮನಿಗಿಂತ ಮಿಗಿಶಾಲಿಗಳು? ಶಾಂತಿ ಬಲರಾಮದೇವ, ನಿನ್ನ ಕೋಪ ತಡೆಯುವ ಶಕ್ತಿ ನನ್ನಲ್ಲಿದೆ ಬಲರಾಮ. ಆದರೂ ಆ ಕುದುರೆ ಸಾಮರ್ಥ್ಯ. ಪೂಜ್ಯರೇ, ನೀವು ತುರುಗದ ನೆಲೆಯನ್ನು ತಿಳಿಸಲು ಬಂದಿರುವರೋ ನಮ್ಮ ಅಣ್ಣನನ್ನು ಕೆರಳಿಸಲು ಬಂದಿರುವರೋ? ಬರೀ ಕೆಳಿಸಿದ ಕೋಪ ಕೃಷ್ಣ. ಈ ಬಲರಾಮನ ಬಾಹುಬಲ, ಕೃಷ್ಣನ ದೈವಬಲ ಎದುರಿಸಿ ನಿಲ್ಲುವ ಬೇರೊಂದು ಶಕ್ತಿ ಇದೆಯೇ ನಿನ್ನ ಮೂಲ ಲೋಕದಲ್ಲಿ? ಹೇಳಿ, ಆ ಕುದುರೆ ಎಲ್ಲಿದೆ ಹೇಳಿ. ಹಾಗಾದರೆ ಹೇಳಲೇಬೇಕೆನ್ನುವೆಯಾ ಕೃಷ್ಣ? ಕೃಷ್ಣ ಎಂದೇಕೆ ರಾಗವನ್ನು ಹೇಳುತ್ತೀರಿ ಪೂಜ್ಯರೇ? ಹೇಳಿ ಪೂಜ್ಯರೇ. ಈಗ ಆ ಕುದುರೆ ಸಾಮರ್ಥ್ಯಶಾಲಿಗಳ ವಶದಲ್ಲಿದೆ, ಹಾಗೂ ಪಾಂಡವರಲ್ಲಿ ಕ್ಷೇಮವಾಗಿದೆ. ಇದನ್ನು ಹೇಳಲು ಇಷ್ಟು ತಡವಿಸಿದ್ರೇನು? ಸರಿ ಬಿಡಿ, ಆಗ ನಮ್ಮ ಬಳಿ ಇದ್ದ ಹಾಗೆ. ಎಲ್ಲಿ ಕೃಷ್ಣ, ನೀನು ಅವರನ್ನು ಬಯಸಿ ಒಂದು ಪತ್ರವನ್ನು, ಒಂದು ಓಲೆಯನ್ನು ಕಳಿಸಿಬಿಡು, ಕೆಲಸ ಮುಗಿದಂತೆ. ಆಹಾ, ಅದು ಅಷ್ಟು ಸುಲಭದ ಮಾತಲ್ಲ. ಹರಿಹರನೇ ಎದುರಾಗಿ ಬಂದರೂ ಸಹ ನಿನ್ನನ್ನು ಮತ್ತು ನಿನ್ನ ತುರುಗವನ್ನು ರಕ್ಷಿಸುತ್ತೇನೆಂದು ಭೀಮಸೇನನು ಪರಮಾತ್ಮನ ಮೇಲೆ ಆಣೆ ಇಟ್ಟಿದ್ದಾನೆ. ಈಗ ಕೃಷ್ಣನೇ ಅದನ್ನು ಬಯಸಿದರೆ ವಿನಯದಿಂದ ಕೈ ಮುಗಿತಾನೆ, ಸಾಧ್ಯವೇ ಇಲ್ಲ ಎಂದು. ನಾನಿನ್ನು ಬರಲೇ? ನಾರಾಯಣ ನಾರಾಯಣ. ಕೃಷ್ಣ, ಯುದ್ಧ ಮಾಡಿ ಆದರೂ ಆ ಸೋಜಿಗದ ವಾದಿಯನ್ನು ತರಲೇಬೇಕು. ನಮಗೆದುರಾಡಿದರೆ ಅಸಮರ್ಥರು. ಅಣ್ಣ, ತರವೇ ಕೋಪ ನಿನಗೆ ಅಣ್ಣ, ಸರಿಯೇ ಕೋಪ ನಿನಗೆ. ತರವೇ ಕೋಪ ನಿನಗೆ ಅಣ್ಣ, ಸರಿಯೇ ಕೋಪ ನಿನಗೆ. ಬಿಡು ಚಿಂತೆ ತರಿಸುವೆ ಆಯವನು ಕಡು ಜವದಿಂದಲಿ. ತರವೇ ಕೋಪ ನಿನಗೆ ಅಣ್ಣ, ಸರಿಯೇ ಕೋಪ ನಿನಗೆ. ವಿಪಿನವಾಸಿಗಳು ಆ ಪಾಂಡವರು, ಅಚಮಚೂರನು ನೀನಿದರೆಯೋಳ್. ವಿಪಿನವಾಸಿಗಳು ಆ ಪಾಂಡವರು, ಅಸಮಚೂರನು ನೀನಿದರೆಯೋಳ್. ಅಲದರ ನಿನ್ನಯ ಘನ ಕೋಪವನು, ಅಲದರ ನಿನ್ನಯ ಘನ ಕೋಪವನು. ತಡವರೆ ಬಿಡು ಬಿಡು ಪಾಂಡು ನಂದನರು, ತಡೆವರೆ ಬಿಡು ಬಿಡು ಪಾಂಡು ನಂದನರು. ತರವೇ ಕೋಪ ನಿನಗೆ ಅಣ್ಣ, ಸರಿಯೇ ಕೋಪ ನಿನಗೆ. ಬಿಡು ಚಿಂತೆ ತರಿಸುವೆ ಅಯವನು ಕಡು ಜವದಿಂದಲಿ. ತರವೇ ಕೋಪ ನಿನಗೆ ಅಣ್ಣ, ಸರಿಯೇ ಕೋಪ ನಿನಗೆ. ಅಣ್ಣ, ನಮ್ಮ ಸೋದರತ್ತೆಯ ಸುತರಲ್ಲಿ ಕ್ರೋಧವೇಕೆ? ಅದು ಅಲ್ಲದೆ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ಅವರಿಗುಂಟೆ? ಸಾತ್ಯಕ್ಕೆ ನೀನೀಗಲೇ ದೈತ್ಯವನಕ್ಕೆ ಹೋಗಿ ಈ ಪತ್ರವನ್ನು ಧರ್ಮಜನಿಗೆ ಕೊಟ್ಟು ತುರುಗವನ್ನು ತೆಗೆದುಕೊಂಡು ಬಾ. ಹಾಗೇ ಆಗಲಣ್ಣ. ದೇವಾ ದೀನ ಬಾಂಧವಾ ಮೊರೆ ಕೇಳೆಯ ಹರಿ ಶ್ರೀ ಹರಿ. ದೇವಾ
ಸಂರಕ್ಷಿಸಿ ಪುರಸಭೆಯಲ್ಲಿ ಎನ್ಮಾನ ಸಂರಕ್ಷಿಸಿ ದೀನ ರಕ್ಷಕನೆಂಬ ಬಿರುದನೆ ಪಡೆದೆ. ಭಕ್ತ ರಕ್ಷಕನೆಂಬ ಬಿರುದನೆ ಪಡೆದೆ. ಮೌನ ವಹಿಸಿ ಸಂಧಿಯನೇಗೈದೆ. ಮೌನ ವಹಿಸಿ ಸಂಧಿಯನೇಗೈದೆ. ಜೀವಿಸಲೇ ಪರಿದಾನವಾರಿ. ಜೀವಿಸಲೇ ಪರಿದಾನವಾರಿ. ಅಭಯ ನೀಡು ಪ್ರಭುವೇ ಶೌರಿ. ಅಭಯ ನೀಡು ಪ್ರಭುವೇ ಶೌರಿ. ದೇವಾ ದೀನ ಬಾಂಧವಾ ಮೊರೆ ಕೇಳೆಯ ಹರಿ ಶ್ರೀ ಹರಿ ದೇವಾ. ಗೋವಿಂದ ಗೋಪಾಲ ಗೋಪೀ ಜನಪ್ರಿಯ ಕೃಷ್ಣ. ಎಂದಿಗೆ ನನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸಿ ಕಾಪಾಡುವೆ. ಇವಳೇಕೆ ಇಷ್ಟೊಂದು ಚಿಂತಾಮಗ್ಗಳಿರುವಳು? ಅಂದು ನಡೆದ ಕುರುಸಭೆಯನ್ನು ನೆನೆಸಿಕೊಂಡು ಕಣ್ಣೀರಿಡುತ್ತಿರುವೆಯ? ಏಕೆ ಚಿಂತಿತೆ ಧ್ರುವದ ನಂದಿನಿ? ಏಕೆ ಚಿಂತಿತೆ ಧ್ರುವದ ನಂದಿನಿ? ದುಗುಡ ಬಿಡು ಅಭಯವಿಡು ಕಮಲ ನಂದಿನಿ. ದುಗುಡ ಬಿಡು ಅಭಯವಿಡು ಕಮಲ ನಂದಿನಿ. ಪ್ರಿಯ ಏಕೆ ಚಿಂತಿತೆ ಧ್ರುವದ ನಂದಿನಿ? ಆ ದುಷ್ಟ ಕೌರವರ ದೆಸೆಯಿಂದ ದಟ್ಟಡವೆಯಲ್ಲಿ ಕಷ್ಟಪಡುತ್ತಿರುವ ನಾನು ಮತ್ತು ನನ್ನ ಸಹೋದರರು ಅಂದು ಪುರಸಭೆಯಲ್ಲಿ ಆದ ಅಪಮಾನವನ್ನೂ ಮರೆತಿಲ್ಲ. ದುಶ್ಯಾಸನ ಕರುಣನ್ ಬಾಗದು ಈನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲು ಬಿಡು ನಿನ್ನ ಮನದ ಹೃದಯ ತೋರು ಮೃದು ಮಂದ ಹಸರು. ಪ್ರಾಣೇಶ್ವರ, ಈ ಡಂಬದ ಮಾತುಗಳಿಂದ ಏನು ಪ್ರಯೋಜನ? ಮಾಡಿದ ಶಪಥವು ಈಡೇರಿದರಲ್ಲವೇ ಮನಸ್ಸಿಗೆ ಶಾಂತಿ.
ಕಡುಕೋಪವೇಕೆ ರಮಣಿ ಬಿಡು ಮನದ ವ್ಯಥೆಯ ತರುಣಿ ಕಡುಕೋಪವೇಕೆ ರಮಣಿ ಕಡುಕೋಪವೇಕೆ ರಮಣಿ ಬಿಡು ಮನದ ವ್ಯಥೆಯ ತರುಣಿ ಕಡುಕೋಪವೇಕೆ ರಮಣಿ ಏವಿ ಪಡಕೆಣ ಕದಿರೆನ್ನನು ನೀನು ಅದೆಲ್ಲ ರಣದೊಳಗೊರವನು ಪಡಕೆಣ ಕದಿರೆನ್ನನು ನೀನು ಮರೆತಿಲ್ಲ ಶಪಥವನು ನಾನು ಆ ದುಷ್ಟ ಕೌರವರ ಪಿಡಿದು ಈ ಗದೆಯಲ್ಲವರ ತೊಡೆ ಮುರಿದು ಸುಮ್ಮನಾಗಿ ಸ್ವಾಮಿ. ಆ ದುಷ್ಟ ಕೌರವರ ಪಿಡಿದು ಪಡಕೆಣಕದಿರೆನ್ನನು ನೀನು ಮರೆತಿಲ್ಲ ಶಪಥವನು ನಾನು ದೇವಿ ಪಡಕೆಣಕದಿರೆನ್ನನು ನೀನು ಮರೆತಿಲ್ಲ ಶಪಥವನು ನಾನು ಪಡಿವೆನು ಕುರುಕುಲವನ್ನು ಬಿಡದರೆ ರಣದೊಳಗಿನ್ನು ದೇವಿ ಕಡಿವೆನು ಕುರುಕುಲವನ್ನು ಬಿಡದರೆ ರಣದೊಳಗಿನ್ನು ಕಡುಕೋಪವೇಕೆ ರಮಣಿ ಬಿಡು ಮನದ ವ್ಯಥೆಯ ತರುಣಿ ಕಡುಕೋಪವೇಕೆ ರಮಣಿ ಆ ದುಷ್ಟ ಕೌರವರ ಬಿಡಿದು ಈ ಗದೆಯಲವನ ಫಲ ಮುರಿದು ಸಾಕು ಸುಮ್ಮನಾಗಿ. ಆ ದುಷ್ಟ ಕೌರವರ ಬಿಡಿದು ಈ ಗದೆಯಲವನ ಫಲ ಮುರಿದು ಅವನನುಜನ ಕಳಂಬಗೆದು ಅವನನುಜನ ಕಳಂಬಗೆದು ಇನ್ನೀ ಮೊಡೆಯಂನ ಬಿಗುವೆ ಏವಿ ಕಡುಕೋಪವೇಕೆ ರಮಣಿ ಬೇವಂದ ವ್ಯಥೆಯ ತರುಣಿ ಕಡುಕೋಪವೇಕೆ ರಮಣಿ ಕಡುಕೋಪವೇಕೆ ರಮಣಿ ಕಡುಕೋಪವೇಕೆ ರಮಣಿ ಪಾಂಚಾಲಿ ಈ ಪ್ರಚಂಡ ಭೀಮನನ್ನು ನಿನ್ನ ಅಣಕು ಮಾತಿನಿಂದ ರಾಜ್ಯಕ್ಕೆ ಬೆಸಬೇಡ ನನ್ನ ಬಾಹುಬಲದ ಮೇಲೆ ನಿನಗೆ ನಂಬಿಕೆ ಇಲ್ಲ ಹೋಗಲು ಬಿಡು ವನವಾಸಿಗಳಾದ ನಮಗೆ ಶಾಂತಿಯಲ್ಲಿ ಬರಬೇಕು ನಾನಿನ್ನು ಹೊರಡವನು ಪ್ರಿಯ ಪ್ರಾಣೇಶ್ವರ ದೇವಿ ನನ್ನ ಮೇಲೆ ಕೋಪವೇ ಏನು ಮಾಡಿದ ಪಂಥವನ್ನು ಮರೆತಿರುವೆನೇನೋ ಎಂದು ನೆನಪಿಸಿದೆ ಅಷ್ಟಕ್ಕೆ ಕೋಪವೇ ಈ ದ್ರೌಪದಿಯ ಮುದ್ದುಪತಿಯಲ್ಲವೇ ನೀವು ನಗಬಾರದೆ ಪ್ರಾಣೇಶ್ವರ ಸ್ವಾಮಿ ಬಾರೆನ್ನ ಚಲುವ ಆಹಾ ಸೇರೆನ್ನ ಒಲವ ಕ್ಷಣವೊಂದು ಯುಗವಾಗಿದೆ ಆಡೋಣ ಬಾರ ಆಕಾಶ ತಾರ ಮೈ ಮನವೂ ಹಾಯಾಗಿದೆ ಬಾರೆನ್ನ ಚಲುವ ಸೇರೆನ್ನ ಒಲವ ಕ್ಷಣವೊಂದು ಯುಗವಾಗಿದೆ ಆಡೋಣ ಬಾರ
ಕೋಪವೇ? ಕೋಪವೇನು? ಇಲ್ಲ. ಇಲ್ಲವೇ? ನಾಚಿಕೆಯೇ? ಸೇರೋಣ ಬಾ ಮಧುಮಂಚಕೆ, ಸೇರೆನ್ನ ಬಲವ ಕ್ಷಣವೊಂದು ಯುಗವಾಗಿದೆ. ಹಾಡೋಣ ಬಾರ ಆಕಾಶ ತಾರ, ಮೈ ಮನವು ಹಾಯಾಗಿದೆ. ಬಾರೆನ್ನ ಚಲುವ ಸೇರೆನ್ನ ಬಲವ ಕ್ಷಣವೊಂದು ಯುಗವಾಗಿದೆ. ಹಾಡೋಣ ಬಾರ ಆಕಾಶ ತಾರ, ಮೈ ಮನವು ಹಾಯಾಗಿದೆ. ಲಾಲ ಲಲ ಲಾಲ ಲಲ ದೇವಿ, ಸ್ವಾಮಿ. ಮರತೆ ಕೋಪ ರಮಣಿ, ಆಹಾ. ನಾ ಮರತೆ ಕೋಪ ರಮಣಿ. ನಿಜವೇ ಸ್ವಾಮಿ? ಮರತೆ ಕೋಪ ರಮಣಿ, ನಾ ಮರತೆ ಕೋಪ ರಮಣಿ. ಬಾ ನನ್ನ ಮುದ್ದಿನಾಗಿನಿ, ಬಾ ನನ್ನ ಮುದ್ದಿನಾಗಿನಿ. ಸದಾನುರಾಗದಿ ನಾನಿನಗಾಗಿ ಕಾದಿಹೆನೆ ಓ ರಾಣಿ. ಹೌದೇ? ಸದಾನುರಾಗದಿ ನಾನಿನಗಾಗಿ ಕಾದಿಹೆನೆ ಓ ರಾಣಿ. ತರುಣಿ ಅರುಣಿ ಸುಮಶಯ ನರಗಿಣಿ, ತರುಣಿ ಅರುಣಿ ಸುಮಶಯ ನರಗಿಣಿ. ಬಾರೆ ಓ ಸುಮವೇಣಿ, ಬಾರೆ ಓ ಸುಮವೇಣಿ. ಮರತೆ ಕೋಪ ರಮಣಿ, ನಾ ಮರತೆ ಕೋಪ ರಮಣಿ. ಬಾ ನನ್ನ ಮುದ್ದಿನಾಗಿನಿ, ಬಾ ನನ್ನ ಮುದ್ದಿನಾಗಿನಿ, ಬಾ ನನ್ನ ಮುದ್ದಿನಾಗಿನಿ. ಪಾಂಚಾಲಿ, ಸ್ವಾಮಿ. ಈ ಪ್ರಚಂಡ ಭೀಮನ ಪರಾಕ್ರಮವು ಈ ಪಾಂಚಾಲಿಯ ಮುಂದೆ ಚಲಿಸುತ್ತದೆ. ಹೇಳು, ಹೇಳು, ನಿನಗೆ ಏನು ಬೇಕು ಹೇಳು. ಪ್ರಾಣೇಶ್ವರ, ಈ ನಿಮ್ಮ ಮುದ್ದು ಪ್ರೀತಿಯೇ ಸಾಕು. ಅದು ಸ್ವಾಮಿ, ನಿಮ್ಮ ಸಹೋದರರು ಇತ್ತ ಕಡೆ ಬರುತ್ತಿರುವರು. ಸಹೋದರ ಭೀಮಸೇನ, ನೀನು ಸುಬುದ್ಧಿ ರಾಜನನ್ನು ಒಂದು ಅಶ್ವವನ್ನು ರಕ್ಷಿಸುವೆನೆಂದು ಮಾತು ಕೊಟ್ಟಿರುವಂತೆಯೇ ನಿಜವೇ ಸಹೋದರ? ನಿಜ ಅಗ್ರಜ. ಸುಬುದ್ಧಿಯ ಬಳಿಯಿದ್ದ ಈ ದಿವ್ಯಾಶ್ವವನ್ನು ಕೆಲವರು ದುರಾತ್ಮರು ನನಗೆ ಬೇಕೆಂದು
ಬೆದರಿಕೆ ಹಾಕಿರುವಂತೆ. ಆದ್ದರಿಂದ ಸುಬುದ್ಧಿಯು ಬಂದು ನನ್ನನ್ನು ರಕ್ಷಣೆ ಕೇಳಿದಾಗ ವಿಧಿ ಇಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಆದರೆ ಶ್ರೀಕೃಷ್ಣ ಪರಮಾತ್ಮನ ಮೇಲಾಣೆ. ಅಗ್ರಜ ಅಣ್ಣ, ಶ್ರೀಕೃಷ್ಣನ ಪಾದದಾಣೆ ಇಟ್ಟ ಮೇಲೆ ನಮ್ಮ ಪ್ರಾಣವೇ ಹೋದರೂ ಅವನ ನಾಮಕ್ಕೆ ಚ್ಯುತಿ ತರಬಾರದು. ಸಹೋದರ, ಹಾಗಾದರೆ ಸುಬುದ್ಧಿ ರಾಜನನ್ನು ಅಶ್ವವನ್ನು ರಕ್ಷಿಸೋಣ ನಡೆ. ಧರ್ಮಜರಿಗೆ ವಂದಿಸುವೆನು. ಸಾತ್ಯಕೇ ನಿನಗೆ ಮಂಗಳವಾಗಲಿ. ದ್ವಾರಕೆಯಲ್ಲಿ ಶ್ರೀಕೃಷ್ಣ ಬಲರಾಮರಾದಿಯಾಗಿ ಎಲ್ಲರೂ ಕ್ಷೇಮವೇ? ಧರ್ಮಜ, ಎಲ್ಲರೂ ಕ್ಷೇಮ. ಶ್ರೀಕೃಷ್ಣ ಪರಮಾತ್ಮರು ನಿಮ್ಮೆಲ್ಲರ ಕುಶಲವನ್ನು ಪ್ರಶ್ನಿಸಿ ನಿಮಗೊಂದು ಪತ್ರವನ್ನು ಕಳಿಸಿರುವರು. ಹೇ ಪರಮಾತ್ಮ, ಸಹೋದರರೇ, ನೀನು ನಮ್ಮಿಂದ ದೂರವಾಗುವ ಕಾಲ ಸನ್ನಿಹಿತವಾಯಿತೆ. ಏನು ಮಾಡುವುದು? ನೀನು ಬರೆದ ಲಿಖಿತ ನೋಡಿ ಮನದಿ ನಾನು ಕೊರಗೋದಿಗೇನೋ. ನೀನು ಬರೆದ ಲಿಖಿತ ನೋಡಿ ಮನದಿ ನಾನು ಕೊರಗೋದಿಗೇನೋ. ಹೋದ ಸಲಗದ ನೀನು ಪರಮಾತ್ಮ, ಹೋದ ಸಲಗದ ನೀನು ನಮ್ಮ ಕಾಯ್ವಾರೋ ದೇವ. ನಮ್ಮ ಕಾಯ್ವಾರೋ ದೇವ, ಮೋಸವಾದೋ ದೇವಾ, ಮೋಸವಾದೋ ಪರಮಾತ್ಮ. ರಾಜಕೋಶ ಕಳೆದು ಹಿಂತ ಸೋಜಿಗಾದವಾಜಿಂಬ ಪರಮಾತ್ಮ. ರಾಜಕೋಶ ಕಳೆದು ಹಿಂತ ಸೋಜಿಗಾದವಾಜಿಂದ ದ್ವೇಷಿಯಾಗಿ ನೀನು ನಮಗೆ ಪರಮಾತ್ಮ. ದ್ವೇಷಿಯಾಗಿ ನೀನು ನಮಗೆ ನಮ್ಮ ಕಾಯ್ವಾರೋ ದೇವ. ನಮ್ಮ ಕಾಯ್ವಾರೋ ದೇವ, ಮೋಸವಾದೋ ದೇವಾ, ಮೋಸವಾದೋ ದೇವಾ. ದೇವಾ, ದೇವಾ. ಹೇ ಪರಮಾತ್ಮ, ನೀನು ನಮ್ಮಿಂದ ದೂರವಾದೆಯ. ಸಹೋದರರೇ, ನಮ್ಮಲ್ಲಿರುವ ಅಶ್ವವನ್ನು ಶ್ರೀಕೃಷ್ಣ ಪರಮಾತ್ಮನು ನಮಗೆ ಒಪ್ಪಿಸಬೇಕೆಂದು ತಿಳಿಸಿರುವರು. ಇಲ್ಲವಾದರೆ ಯುದ್ಧವೇ ಸಿದ್ಧವೆಂದು ಬಲರಾಮದೇವನು ಸಹ ತಿಳಿಸಿರುವನು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯ? ಪ್ರಾಣೇಶ್ವರ, ಕೇವಲ ಒಂದು ತುರುಗದ ಸಲುವಾಗಿ ಅಣ್ಣನ ಮಾಡಿದ ಉಪಕಾರವನ್ನು ಮರೆಯುವುದೇ? ಅಶ್ವವನ್ನು ಕೊಡದಿದ್ದರೆ ಅಣ್ಣನು ಖಂಡಿತವಾಗಿಯೂ ಕೋಪಿಸಿಕೊಳ್ಳುವನು. ಶ್ರೀಕೃಷ್ಣ ಚಕ್ರಕ್ಕೆ ಸಿಕ್ಕಿ ಹದವಾದರೆ ಮುಕ್ತಿಯೂ ದೊರೆಯುವುದು. ಆದರೆ ಪರಮಾತ್ಮನ ಪಾದದ ಮೇಲೆ ಆಣೆ ಇಟ್ಟು ತಪ್ಪಿ ನಡೆದರೆ ನರಕವ ಪ್ರಾಪ್ತಿಯಲ್ಲವೇ? ಸ್ವಾಮಿ, ಅರಣ್ಯವಾಸಿಗಳಾದ ನಮಗೆ ಈ
ಎಷ್ಟೊಂದು ಹಠವೇ ಪಾಂಚಾಲಿ ಸ್ವಾಮಿ. ಕೊಡುವುದಿಲ್ಲ ಅಯ ಕೊಡುವುದಿಲ್ಲ ಅಯ ಕೊಡುವುದಿಲ್ಲ ಅಯವ ರಮಣಿ ರಮಣಿ ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳಿ ಸ್ವಾಮಿ. ಸ್ವಾಮಿ, ಕೊಡುವುದಿಲ್ಲ ಅಯ ಕೊಡುವುದಿಲ್ಲ ಅಯ ಕೊಡುವುದಿಲ್ಲ ಅಯವ ರಮಣಿ ರಮಣಿ ಯಾದವರೆಲ್ಲರೂ ಯುದ್ಧಕ್ಕೆ ಬರಲಿ ಸಾರ್ವಜನಿಕನಾದ ಯೋಗಿರಲಿ ನನ್ನ ಮಾತನ್ನು ಕೇಳಿ ಸ್ವಾಮಿ. ಯಾದವರೆಲ್ಲರೂ ಯುದ್ಧಕ್ಕೆ ಬರಲಿ ಸಾರ್ವಜನಿಕನಾದ ಯೋಗಿರಲಿ ರಣದೊಳಗೆ ಕೃಷ್ಣನಿಗೆ ಅರಳವನೆ ನೀಡುವೆನು ಸ್ವಾಮಿ, ನನ್ನ ಮಾತನ್ನು ಕೇಳಿ. ರಣದೊಳಗೆ ಕೃಷ್ಣನಿಗೆ ಅರಳವನೆ ನೀಡುವೆನು ಕೊಡುವುದಿಲ್ಲ ಅಯ ಕೊಡುವುದಿಲ್ಲ ಅಯ ಕೊಡುವುದಿಲ್ಲ ಅಯವ ರಮಣಿ ರಮಣಿ ಪಾಂಚಾಲಿ ನಾವುಗಳು ಅರಣ್ಯವಾಸಿಗಳಾದರೇನು ಹುಲಿಯು ಎಂದಾದರೂ ಹುಲ್ಲನ್ನು ತಿನ್ನುವುದೇ ಅದಕ್ಕೆ ಬೇಕಾದ ಆಹಾರವನ್ನು ಎಷ್ಟು ದೂರವಾದರೂ ಹೋಗಿ ಭಕ್ಷಿಸುವಂತೆ ಯಾದವರೆಲ್ಲರೂ ದಂಡೆತ್ತಿ ಬಂದರೂ ಸಹ ನಮ್ಮ ಪ್ರಾಣವಿರುವವರೆಗೂ ಹೋರಾಡಿ ಹತರಾಗುವವೇ ಹೊರತು ತುರುಗವನ್ನು ಮಾತ್ರ ಕೊಡುವುದಿಲ್ಲ. ಅರ್ಜುನ ಪರಮ ವೀರನಲ್ಲವೇ ನೀನು? ಛಲ ಬಿಡಿದು ಬಲಿಯ ಕೊಡು ಪ್ರಾಣೇಶ್ವರ, ಸಹೋದರ ನಕುಲ ಛಲ ಬಿಡಿದು ಬಲಿಯ ಕೊಡು ಸಹೋದರ ನಕುಲ ಬಲಿ ಸಾಗಿ ಮೀರಿ ಬರಲು ಛಲ ಬಿಡಿದು ಬಲಿಯ ಕೊಡುವೆ ಬಯಸಿ ಬಂದ ಅದವರನ್ನು ಗಜ ಸಹೋದರ ನಕುಲ ಈ ದುರ್ಗವನ್ನು ಬಯಸಿ ಬಂದ ಅದವರನ್ನು ಬಗೆದು ಬಿಡುವೆ ಈ ದುರ್ಗವನ್ನು ಬಯಸಿ ಬಂದ ಅದವರನ್ನು ಬಗೆದು ಬಿಡುವೆ ಮೀರಿದ ಬಡೆಯಾದವರ ಮೀರಿದ ಬಡೆಯಾದವರ ಸಾರಿ ಸೇರಿ ದೂರವೈಸಲವ ಸಾರಿ ಸೇರಿ ದೂರವೈಸಲವ ಕದನದಲ್ಲಿ ವಿಧ ವಿಧದಿ ಒಂದೊಂದೆಲ್ಲ ಮಾಧವರ ಗಜ ಕದನದಲ್ಲಿ ವಿಧ ವಿಧದಿ ಒಂದೊಂದೆಲ್ಲ ಕರಬಿಡಿದು ಬಲಿಯ ಕೊಡುವೆ ಯಾದವ ಚಲ ಬಿಡಿದು ಬಲಿಯ ಕೊಡುವೆ ಯಾದವ ಗಜ ಸಹೋದರ ಪಾಂಚಾಲಿ ಸ್ವಾಮಿ. ಆ ಯಾದವರು ದಂಡೆತ್ತಿ ಬಂದರು ಬರಲಿ ಈ ತುರಗವನ್ನು ಮಾತ್ರ ಕೊಡಲಾರೆವು. ಭಲೆ ಭಲೆ ನಕಲ ಸರಿಯಾಗಿ ಹೇಳಿದೆ. ಅಗ್ರಜ ಮಹದೇವ ಕೊಡುವುದಿಲ್ಲ ಯಮ, ಅಗ್ರಜ ಕೊಡುವುದಿಲ್ಲ ಯಮ, ಕೊಡುವುದಿಲ್ಲ ಯಮ, ಅಗ್ರಜ ಕೊಡುವುದಿಲ್ಲ ಯಮ. ಯಾದವರೆಲ್ಲರೂ ಕ್ರೋಧದಿ ಯುದ್ಧಕ್ಕೆ ಬಂದರು ನೀಡೆವು ಅಯವಿದನು. ಅಗ್ರಜ ಯಾದವರೆಲ್ಲರೂ ಕ್ರೋಧದಿ ಯುದ್ಧಕ್ಕೆ ಬಂದರು ನೀಡೆವು ಅಯವಿದನು. ಕೊಡುವುದಿಲ್ಲ ಯಮ, ಅಗ್ರಜ ಕೊಡುವುದಿಲ್ಲ ಯಮ. ಕೊಟ್ಟು ಕಡುವರೇನೋ ಅಣ್ಣ ಹಿಂದ ಬಂದು ಕೊಟ್ಟು ಕಡುವರೇನೋ ಅಣ್ಣ ಹಿಂದ ಬಂದು ಕದನ ಮುಮದಗಳ ಕಡುಜವದಿಂದಲೇ ಪ್ರಾಣವ ಕೊಡವು ಪುರಾರಿಗೆ. ಕದನ ಮುಮದಗಳು ಕಡುಜವದಿಂದಲೇ ಪ್ರಾಣವ ಕೊಡವು ಪುರಾರಿಗೆ. ಕೊಡುವುದಿಲ್ಲ ಯಮ, ಅಗ್ರಜ ಕೊಡುವುದಿಲ್ಲ ಯಮ, ಕೊಡುವುದಿಲ್ಲ ಯಮ, ಅಗ್ರಜ ಕೊಡುವುದಿಲ್ಲ ಯಮ. ಅಗ್ರಜರೇ ಪಾಂಚಾಲಿ ಪಾಂಚಾಲಿ ಪ್ರಾಣೇಶ್ವರ, ಅಣ್ಣ ನಾವು 5 ಜನರು ಹೋರಾಡಿ ಪರಮಾತ್ಮನ ಪಾದದಲ್ಲಿ ಮುಕ್ತಿ ಹೊಂದೋಣ. ಇಲ್ಲವಾದಲ್ಲಿ ಈ ರಾಜನನ್ನು ಅಶ್ವವನ್ನು ರಕ್ಷಿಸೋಣ. ಭಲೆ ಭಲೆ ಸಹದೇವ. ಧನ್ವಂತನ ನಮ್ಮಿಂದ ಸುಮಂತ ರಾಜ. ಕೃಷ್ಣಲ್ಲಿ ವೈರಿ ಕಟ್ಟಬೇಕಾಯ್ತೆ ಈ ತುರ್ಗಾನು ಬಿಟ್ಟು ಬಿಡಲೆ. ಸೋಮಾಜಿ ಏನು ನೋಡಿದೆ?
ಸೂಲಗಿರಿಗಳು ಕುಸಿದರು, ಮೂರಿ ಹೊಕ್ಕಿ ಬಂದರು. ಈ ಭೂಮಿಯೇ ಪಾತಾಳಕ್ಕಿಳಿದರು ಸರಿಯೇ. ತುರುಗವನ್ನು ರಕ್ಷಿಸುವನು. ಇದು ಖಂಡಿತ ಖಂಡಿತ ಖಂಡಿತ. ಭೀಮಸೇನ, ಶ್ರೀಕೃಷ್ಣ ಪರಮಾತ್ಮನು ಮಾಡಿದ ಉಪಕಾರವನ್ನು ಮರೆತು ಕೇವಲ ಒಂದು ಅಶ್ವವನ್ನು ಕೊಡುವುದಿಲ್ಲ ಎಂದು ಹೇಳುವುದು ನ್ಯಾಯವೇ ಭೀಮಸೇನ? ಸಾರ್ಥಕಿ, ಸುಮ್ಮನೆ ನ್ಯಾಯ ಅನ್ಯಾಯವನ್ನು ನಾನು ನಿನ್ನಿಂದ ತಿಳಿಯಬೇಕೆ? ಸುಮ್ಮನೆ ಬಂದ ದಾರಿ ಹಿಡಿದು ಹೊರಟು ಹೋಗು. ಬೇಡ ಭೀಮಸೇನ, ಹಠವನ್ನು ಮಾಡಬೇಡ. ಅರಿನಿಂದೆ ತರವಲ್ಲ, ಮುನಿದರೆ ಆ ಋಷೇಶ ನಿಮ್ಮಗಳ ವಿನಾಶ. ಸಾರ್ಥಕಿ, ನಾನು ತುರಗವ ನಾನೇನೋ ದ್ವಾರಕೆಯ ಬಾಗಿಲವನ್ನು ಕಾಯುವವನೇ ನಿಜ. ಆದರೆ ಆ ಶ್ರೀಕೃಷ್ಣ ಪರಮಾತ್ಮನು ಮಾಡಿದ ಉಪಕಾರವನ್ನು ಮರೆತು ಕೇವಲ ಒಂದು ಅಶ್ವವನ್ನು ಕೊಡುವುದಿಲ್ಲ ಎಂದು ಹೇಳುವುದು ನ್ಯಾಯವೇ ಭೀಮಸೇನ? ನಿಮ್ಮ ತಲೆಕಾಯಲು ಕಂಕಣಬದ್ಧನಾಗಿ ನಿಂತಿರುವ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇವಲ ಒಂದು ಅಶ್ವವನ್ನು ಕೊಡುವುದಿಲ್ಲ ಎಂದು ಹೇಳುವುದು ನ್ಯಾಯವೇ ಭೀಮಸೇನ? ನಾನೇ ಆ ತುರುಗವನ್ನು ಸೆಳೆದೊಯ್ಯುತ್ತಿದ್ದೆ, ಆದರೆ ಆ ಶ್ರೀಕೃಷ್ಣ ಪರಮಾತ್ಮರು ಕೇಳಿ ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿರುವರು. ಪೌರುಷವಿದ್ದರೆ ಸೆಳೆ ನೋಡೋಣ. ಸಹೋದರ ಭೀಮಸೇನ, ಸಾತ್ಯಕಿ, ಬೇಸರ ಮಾಡಬೇಡ. ನಮ್ಮ 5 ಜನರಿಗೆ ರಾಜ್ಯ ಬಲವಿಲ್ಲದಿದ್ದರೂ ಆ ಪರಮಾತ್ಮನ ನಾಮಕ್ಕೆಂದು ಚ್ಯುತಿ ತಾರಲಾರೆವು. ಆದ್ದರಿಂದ ನೀನು ಹೋಗಿ ಆ ಪರಮಾತ್ಮನಿಗೆ ತಿಳಿಸು, ಅಶ್ವವನ್ನು ಕೊಡುವುದಿಲ್ಲವೆಂದು. ಮುಂದಾಗುವುದು ಪರಮಾತ್ಮನ ಚಿತ್ತವಿದ್ದಂತಾಗಲಿ.